ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ನೋಡಿದೆ. ಇದೊಂದು ಸರ್ಕ್ಯಾಸಮು. ಪಾಕಿಸ್ತಾನಿ ಡ್ರೋನ್ಸ್ ರೀಚ್ಡ್ ಬ್ಯಾಂಗ್ಳೂರ್ ಪೋರ್ಟ್ ಬಟ್ ವರ್ ಸೆಂಟ್ ಬ್ಯಾಕ್ ಇಮಿಡಿಯೇಟ್ಲಿ ಫಾರ್ ನಾಟ್ ಸ್ಪೀಕಿಂಗ್ ಕನ್ನಡ ಅಂತ. ಅಂದರೆ ಇದರಲ್ಲಿ ಪಾಕಿಸ್ತಾನದವರು ಬೆಂಗಳೂರಿನ ಪೋರ್ಟ್ ಹೊಡೆದಾಕಿದ್ವಿ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಸೆಟೈರು ಇದೆ. ಬಟ್ ಸರ್ಕ್ಯಾಸಮಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡದೇ ಇದ್ದರೆ ಅವನ್ನ ಓಡಿಸ್ಬಿಡ್ತಾರೆ ಅನ್ನುವ ಅರ್ಥದಲ್ಲಿ ಈ ಪೋಸ್ಟನ್ನು ಮಾಡಿದ್ದಾರೆ. ಒಂದು ನೆನ್ಪಿಡ್ಕೊಳ್ಳಿ, ಇವ್ರುಗಳಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಇವಕ್ಕೆ ಈಗ ಕನ್ನಡದಲ್ಲಿ ಹೇಳಿದ್ರೆ ಅವು ಕನ್ನಡ ಬರಲ್ಲ. ಇವುಗಳು ಹೊರಗಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡಿ, ನಾನು ಹೇಳೋದು ಬಂದೊಂದು 3 ತಿಂಗಳಾಯಿತು ಕನ್ನಡ ಬರಲ್ಲ, ಸಂತೋಷ. 6 ತಿಂಗಳಾಯಿತು ಕಲಿತಾ ಇದ್ದೀನಿ, ಓಕೆ ಸಂತೋಷ. 1 ವರ್ಷ ಆಯಿತು ಸ್ವಲ್ಪ ಕಲ್ತ್ಬಿಟ್ಟಿದ್ದೀನಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ, ಅದು ಸಂತೋಷ. 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಆದಮೇಲೂ ಕನ್ನಡ ಗೊತ್ತಿಲ್ಲ ಅನ್ನೋ ಥರ್ಡ್ ಕ್ಲಾಸ್ಗಳಿಗಷ್ಟೇ ನಾವು ಯಾವಾಗಲೂ ಅಡ್ರೆಸ್ ಮಾಡೋದು. ಆ್ಯಂಡ್ ಕನ್ನಡವನ್ನೇ ಮಾತಾಡಿ ಅಂತ ಎಲ್ಲೂ ಹೇಳಿಲ್ಲ ನಾವು. ಕನ್ನಡವನ್ನೂ ಮಾತಾಡಿ ಅಂತ ಹೇಳ್ತೀವಿ ನಾವು. ಅದು ಇವುಗಳಿಗೆ ಅರ್ಥನೇ ಆಗಲ್ಲ. ಹೆಂಗೆ ಪೋರ್ಟ್ರೇ ಮಾಡ್ತವೆ ಅಂತಂದರೆ, ಬೇರೆ ಸ್ಟೇಟ್ಗಳಲ್ಲಿ ಬೆಂಗಳೂರಲ್ಲಿ ಕನ್ನಡ ಮಾತಾಡಿಲ್ಲ ಅಂದರೆ ಬೈತಾರೆ, ಹೊಡಿತಾರೆ. ಎಲ್ಲಿ ಗುರು? ನಾವು ಇದೇ ಬೆಂಗಳೂರಲ್ಲಿ ಇದ್ದೀವಿ. ಯಾರು ಹೊಡಿತಾರೆ, ಯಾರು ಬೈತಾರೆ? ಕನ್ನಡದ ಬಗ್ಗೆ ಕೆಡದಾಗ ಮಾತಾಡಿದ್ರೆ ಮಾತ್ರ ಹೊಡೆಸ್ಕೋತೀಯ, ಬೈಸ್ಕೋತೀಯ, ಅಷ್ಟೇ. ಯಾಕೆ ಮಾತಾಡ್ಬೇಕು ಕನ್ನಡದ ಬಗ್ಗೆ? ಒಂದು ಭಾಷೆಯ ಬಗ್ಗೆ ಇಲ್ಲಿ ಬಂದು ಬೆಂಗಳೂರು ಹಿಂದಿಲಿ ಮಾತಾಡು ಅಂದರೆ, ಹಿಂದಿ ಮೇ ಬಾತ್ಕರ್ ಅಂದರೆ ಉರಿಯತ್ತೆ ನಮಗೆ. ಯಾಕೆ ನಾವು ಅದನ್ನು ಡೆಲ್ಲಿಗೆ ಬಂದು ಮಾಡ್ತೀವ ನಾವು ಅದನ್ನು? ಹೋಗಲಿ, ನಾವು ಗುಜರಾತಿಗೆ ಬಂದ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಗುಜರಾತಿ ಬಗ್ಗೆ ಮಾತಾಡಿದ್ರೆ, ಬಿಹಾರ್ಗೆ ಹೋಗ್ಬಿಟ್ಟು ಬಿಹಾರಿ ಬಗ್ಗೆ ಮಾತಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಹೋಗಿ ಮರಾಠಿ ಅಗೇನ್ಸ್ಟ್ ಮಾತಾಡಿದ್ರೆ ಬಿಡ್ತೀರಾ? ಸೇಮ್ ವೇ ಇಲ್ಲಿ ಬಂದಾಗ ಕನಿಷ್ಠ ಕನ್ನಡ ಮಾತಾಡ್ರಿ ಅಂತ. ಕೆಲವರು ಅತಿ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅಂದರೆ ಬಂದೊಂದು ತಿಂಗಳು ಆಗಿರಲ್ಲ ಅಷ್ಟೊತ್ತಿಗೆ ಕನ್ನಡ ಮಾತಾಡಬೇಕು ಹಂಗೆ ಹಿಂಗೆ ಒಪ್ಕೋತೀನಿ. ನಾನು ಹೇಳ್ತೀನಿ, ಯಾರೋ ಝೊಮ್ಯಾಟೊ ಹುಡುಗ 3 ವರ್ಷದಿಂದ ಝೊಮ್ಯಾಟೊ ಮಾಡ್ತಿದ್ದಾನಂತೆ, ಅವ್ನು ಕನ್ನಡ ಬರಲ್ಲ, ಅವ್ನು ಸ್ಟ್ರೈಟ್ ಅವೇ ಹೇಳ್ತಾನೆ, नहीं सर पूरा लोग हिंदी में भी बात करता है इसलिए हम लोग हिंदी में ही बात करता हूँ. ಅಂದರೆ ನೀನು ಈ ನೆಲದಲ್ಲಿದ್ದು 3 ವರ್ಷ ಇದ್ರೂ ನಿನಗೊಂದು ಕನ್ನಡ ಕಲಿಬೇಕು ಅಂತಾನೆ ಅನಿಸಿಲ್ಲ ಅಂತಂದರೆ ಆಶ್ಚರ್ಯ ಆಗುತ್ತೆ. ಆ ನೇಪಾಳದಿಂದ 3 ಜನ ಸ್ಟೂಡೆಂಟ್ಸು ಹೆಣ್ಮಕ್ಳು ಬಂದಿದ್ರು, ಮೊನ್ನೆ ಇಂಟರ್ವ್ಯೂ ಮಾಡೋದು, ನಮ್ಮ ಮಂಜು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಪಾಪ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ಖುಷಿ ಆಗುತ್ತೆ ರೀ ನೋಡೋಕ್ಕೆ. ಆ ಥರದ ಮನಸ್ಥಿತಿಗಳ ನಡುವೆ ಇಲ್ಲಿ ಬಂದು ಕೆಲಸ ಗಿಟ್ಟಿಸ್ಕೊಂಡು ಐ ಟಿ ಬಿ ಟಿಯಲ್ಲಿ ದೊಡ್ಡ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿಕೊಂಡು ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಉಳ್ಕೊಂಡು, ಇವ್ರದ್ದು ಹೆಂಗೆ ಗೊತ್ತಾ? ಇವರು ಒಂದು ಅಪಾರ್ಟ್ಮೆಂಟ್ಗೆ ಬಂದು ಅಂತಂದರೆ ಅಪಾರ್ಟ್ಮೆಂಟ್ನ ಸುತ್ತಮುತ್ತ ಎಲ್ಲ ಅವ್ರ ಫ್ಯಾಮಿಲಿನ, ಅವ್ರ ಊರವ್ರನ್ನ, ಅವ್ರ ಸಿಟಿ ಅವ್ರನ್ನೆಲ್ಲ ಕರ್ಕೊಂಬಂದು ಕೂರಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಹೆಚ್ಚು ಕಮ್ಮಿ ಸೆಕ್ಯೂರಿಟಿ ಕನ್ನಡದವನಿದ್ರೆ ಅವನು ಹೇಳ್ಬಿಡ್ತಾರೆ, ಅವನಿಗೂ ಹಿಂದಿ ಬರೋ ಥರ ಮಾಡಿ ನೋಡ್ಕೊಂಡ್ಬಿಡ್ತಾರೆ ಇವರು. ಸೊ ಈ ಥರದ ಮನಸ್ಥಿತಿ ಇರೋರನ್ನ ನಾವು ಪ್ರಶ್ನೆ ಮಾಡಿದ್ರೆ, ಈ ಥರದ ಮನಸ್ಥಿತಿ ಇದ್ದವ್ರನ್ನ ನಾವು ಟೀಕ್ಸಿದ್ರೆ, ಏನು ಕನ್ನಡದವರು ರೌಡಿಸಮ್ ಮಾಡ್ತಾರೆ, ಕನ್ನಡ ಮಾತಾಡಿಲ್ಲ ಅಂದರೆ ಬೈತಾರೆ. ಕನ್ನಡ ಸ್ವಾಮಿ, ಹೌದು ನಾವು ಕನ್ನಡವನ್ನು ಕೇಳ್ತೀವಿ, ಆದರೆ ಕನ್ನಡವನ್ನೇ ಕೇಳಲ್ಲ, ಕನ್ನಡವನ್ನೂ ಕೇಳ್ತೀವಿ. ತಪ್ಪೇನು? ತ್ರಿಭಾಷಾ ಸೂತ್ರ ಏನು? ಯಾಕೆ ತ್ರಿಭಾಷಾ ಸೂತ್ರ ಡೆಲ್ಲಿಲಿಲ್ಲ? ಯಾಕೆ ತ್ರಿಭಾಷಾ ಸೂತ್ರ ಪಶ್ಚಿಮ ಬಂಗಾಳಲ್ಲ? ಯಾಕೆ ತ್ರಿಭಾಷಾ ಸೂತ್ರ ಗುಜರಾತಲ್ಲಿಲ್ಲ? ಯಾಕೆ ರಾಜಸ್ಥಾನಲ್ಲಿಲ್ಲ? ಯಾಕೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂದರೆ ಮಾತ್ರ ತ್ರಿಭಾಷಾ ಸೂತ್ರ ಬಂದ್ಬಿಡುತ್ತೆ? ಇಲ್ಲಿ ಇಂಗ್ಲೀಷ್ ಕನ್ನಡದ ಜೊತೆಗೆ ಹಿಂದಿನೂ ಇರಬೇಕು. ಯಾಕೆ? ಈ ಏರ್ಪೋರ್ಟಲ್ಲಿ ಕಿತ್ತು ಬಿಸಾಕಿದ್ದೀವಿ, ಏನು ಯಾವನು ಓಡಾಡ್ತಾ ಇಲ್ವಾ ಫ್ಲೈಟಲ್ಲಿ? ಓಡಾಡ್ತೇನಲ್ಲ. ಇಂಗ್ಲೀಷ್ ಗ್ಲೋಬಲಿ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜು, ಮಾತಾಡಿ. ಇಲ್ಲಿ ನಮಗೂ ಅರ್ಥ ಆಗುತ್ತೆ, ಅಲ್ಲಿ ನಮಗೆ. ಈಗ ಸಾಕಷ್ಟು ಜನ ಹೇಳೋದನ್ನು ಕೇಳಿದ್ದಾನೆ, ನೀವು ಫಾರಿನ್ ಲ್ಯಾಂಗ್ವೇಜ್ ಒಪ್ಕೊಂಡ್ಬಿಡ್ತೀರಿ, ಇಂಡಿಯನ್ ಲ್ಯಾಂಗ್ವೇಜ್ ಹಿಂದಿ ಒಪ್ಕೊಳ್ಳಲ್ಲ. ಅಯ್ಯೋ, ತಲೆಯಲ್ಲಿ ಸ್ವಲ್ಪ ಇಟ್ಕೋ. ಫಾರಿನ್ ಲ್ಯಾಂಗ್ವೇಜ್ ಒಪ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ರು ನೀನು ಹಂಗಾರೆ ನಾಳೆಯಿಂದ ಇಂಗ್ಲೀಷಲ್ಲಿ ಕಂಪ್ಯೂಟರ್ ಜೊತೆಗೆ ಅಥವಾ ಮೆಡಿಕಲ್ ಶಾಪಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಬೇಡಾಗರು, ನನಗೆ ಹಿಂದಿಲಿ ಬರ್ಕೊಡು, www.google.com ಅಂತ ಹಿಂದಿಲಿ ಹೊಡಿತೀನಿ ಅಂತ ಹೊಡಿ ನೋಡೋಣ. ಹೋಗ್ಲಿ, ಕನ್ನಡದಲ್ಲಿ ಹೊಡಿ ನೋಡೋಣ, ಆಗುತ್ತಾ? ಅದಕ್ಕೆ ಗ್ಲೋಬಲಿ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜು, ಕಂಪ್ಯೂಟರ್ ಲ್ಯಾಂಗ್ವೇಜು, ಅರ್ಥ ಆಗೋ ಭಾಷೆ ಇನ್ ದ ಸೆನ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡ್ರು, ಇಡೀ ವಿಶ್ವವೇ ಅಡಾಪ್ಟ್ ಮಾಡ್ಕೊಂಡಿರೋ ಭಾಷೆ ಅನ್ನೋ ಕಾರಣಕ್ಕೆ ಅರಗಿಸ್ಕೊತಾ ಇದ್ವಿ. ಈಗ ಚೈನಾದಲ್ಲೆಲ್ಲ ಏನಾಗುತ್ತೆ, ಒಂದೇ ಒಂದು ಲ್ಯಾಂಗ್ವೇಜ್ ಇದೆ, ಮ್ಯಾಂಡ್ರಿನ್. ಇಡೀ ದೇಶ ಅದನ್ನೇ ಮಾತಾಡುತ್ತೆ, ಹಂಗಾಗಿ ಅವ್ರಿಗೆ ಸಮಸ್ಯೆ ಇಲ್ಲ, ಅಡಾಪ್ಟ್ ಮಾಡ್ಕೊಬೋದು. ಇಡೀ ದೇಶ ಒಂದೇ ಭಾಷೆನ ಅಡಾಪ್ಟ್ ಮಾಡ್ಕೊಬೋದು. ಇಲ್ಲ ಹಂಗಿಲ್ವಲ್ಲ ಸ್ವಾಮಿ, ಸಾವಿರಾರು ಭಾಷೆಗಳಿದೆ ಇಲ್ಲಿ, ಸಾವಿರಾರು ಡೈಲೆಕ್ಟ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವ್ರ ಪ್ರಾಂತ್ಯದಲ್ಲಿ ಅವರವರ ಭಾಷೆ ಬಗ್ಗೆ ಅಪಾರವಾದ ಅಭಿಮಾನ ಇರುತ್ತೆ, ಪ್ರೀತಿ ಇರುತ್ತೆ. ಸೊ ಹಂಗಾಗಿ ನಮ್ಮ ಭಾಷೆ ನಾವು ಉಳಿಸ್ಕೋಬೇಕು ಅಂತ ನಾವು ಒದ್ದಾಡ್ತೀವಿ ಸ್ವಾಮಿ, ತಪ್ಪೇನಿದೆ ಅದರಲ್ಲಿ? ಅದನ್ನು ಬಿಟ್ಟರೆ ಕನ್ನಡದವ್ರು ರೌಡಿಗಳು, ಕನ್ನಡದವರು ಏನು ಹೇರಿಕೆ ಮಾಡ್ತಾರೆ. ಯಾವನು ಹೇರಿಕೆ ಮಾಡ್ತಾರೆ? ನೀವು ಬಂದು ಹೇರಕ್ಕೆ ಪ್ರಯತ್ನ ಪಟ್ಟರೆ ನಾವು ನಿಮ್ಗೆ ಹೇರೋದು ಹೆಂಗೆ ಹೇರೋದು ಅಂತ ಹೇರ್ತೀವಿ ಅಷ್ಟೇ. ಹೇರೋದು ಹೆಂಗೆ ಅಂತ ನಿಜವಾಗ್ಲೂ ಹೇಳ್ಕೊಡ್ತೀವಿ ಅಷ್ಟೇ. ನಿಮಗೆ ನಿಮ್ಮ ಭಾಷೆನೇ ಅಷ್ಟು ಇಂಪಾರ್ಟೆಂಟು. ನಿಮಗೆ ನಿಮ್ಮ ಭಾಷೆ ಮಾತಾಡದೇ ಇದ್ರೆ ಆಗದೇ ಇಲ್ಲ ಅಂತಂದ್ರೆ ಯಾಕೆ ಇಲ್ಲಿಗೆ ಬಂದು ಸಾಯ್ತೀರಿ? ಹೋಗಿ ಅಲ್ಲೇ ಸಾಯ್ರಿ, ಡೆಲ್ಲಿಲೇ ಸಾಯ್ರಿ, ಗುರ್ಗಾವಲ್ಲೇ ಸಾಯ್ರಿ. ನಿಮಗೆ ಎಲ್ಲಿ ಹಿಂದಿ ಮಾತಾಡೋಕ್ಕೆ ಆರಾಮಿರುತ್ತೋ ಅಲ್ಲೇ ಕೆಲಸ ಮಾಡಿ. ಅಲ್ಲಾಗಲ್ಲ, ಯಾಕೆ ಹೇಳಿ? ನಿಮ್ಮ ಯೋಗ್ಯತೆಗಳಲ್ಲಿ ಕೆಲಸ ಸಿಗಲ್ಲ. ಕೆಲಸ ಹುಡ್ಕೊಂಡು ಬರೋದು ಇಲ್ಲಿಗೆ, ಅಲ್ಲಿಂದ ಕೆಲಸ ಹುಡ್ಕೊಂಡು ಬರೋದು ಇಲ್ಲಿಗೆ. ಕೆಲಸ ಇಲ್ಲಿ, ತಿನ್ನೋದಿಲ್ಲಿ, ಉಣ್ಣೋದಿಲ್ಲಿ, ಕುಡಿಯೋದಿಲ್ಲಿ,
ಲವ್ ಮಾಡೋಕೆ ಹೆಚ್ಚು ಕಮ್ಮಿ ನಿಮ್ಗೆ ಇಲ್ಲಿನ ಹುಡುಗಿರೇ ಬೇಕು. ಎಲ್ಲ ಇಲ್ಲಿ ಸೌತ್ ಇಂಡಿಯನ್ ಹುಡುಗಿರೇ ಆಗಬೇಕು ನಿಮಗೆ. ಸೈಟ್ ಇಲ್ಲೇ ಮಾಡ್ಕೋಬೇಕು, ಮನೆ ಇಲ್ಲೇ ಮಾಡ್ಕೋಬೇಕು, ಎಲ್ಲ ತಿಂದು ತೇಗ ಆದಮೇಲೆ ಭಾಷೆ ಒಂದು ಮಾತಾಡ್ರು ಅಂತಂದರೆ ಅದೊಂದಾಗಲ್ಲ, ಎಲ್ಲ ಬೇಕು, ಉಳಿದಿದ್ದೆಲ್ಲ ಇಲ್ಲೇ ಬೇಕು ನಿಮಗೆ. ಎಲ್ಲ ತಗೋತೀವಿ, ನಮಗೆ ಲಾಭ ಇರೋದು, ನಮಗೆ ಒಪ್ಪಿಗೆ ಇರೋದು ಎಲ್ಲ ತಗೋತೀವಿ. ಬಟ್ ಇಲ್ಲಿನ ಲ್ಯಾಂಗ್ವೇಜ್ ಒಂದು ಬೇಡ ನಿಮಗೆ. ನಮ್ಗೆ ಅದಕ್ಕೆ ಕೋಪ ಇರೋದು. ಆ ಕೋಪಕ್ಕೆ ಪ್ರಶ್ನೆ ಮಾಡ್ತೀವಿ ಅಷ್ಟೇ. ಆಮೇಲೆ ಸುಮ್ಮನೆ ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಜೀವನ ಮಾಡ್ತಾರ, ಯಾವನ್ ಯಾಕೆ ಮಾತಾಡ್ತಾನೆ ಹೇಳಿ? ಯಾಕೆ ಮಾತಾಡ್ತಾನೆ? ಯಾವುದೋ ಪಬ್ಬಲ್ಲಿ ಕನ್ನಡ ಹಾಡು ಹಾಕಿದ ತಕ್ಷಣ ಅದಕ್ಕೆ ಇರಿಟೇಟ್ ಆಗೋನು ನೋಡಿದ್ರೆ ನಮಗೆ ಉರಿಯುತ್ತೆ. ಯಾರೋ ಪಾಪ ಆಟೋದವನು ಕನ್ನಡ ಬರುವಂತಹ ಆಟೋ ಡ್ರೈವರ್ಗೆ ಜಬರ್ದಸ್ತ್ ಮಾಡ್ಬಿಟ್ಟೆ ಹಿಂದಿಲಿ ಮಾತಾಡು ಅಂತ ಕೇಳಿದಾಗ ಉರಿಯುತ್ತೆ. 4 ಜನ ಕನ್ನಡ ಫ್ರೆಂಡ್ಸ್ ಇದ್ದು, ಒಬ್ಬ ಹಿಂದಿ ಫ್ರೆಂಡ್ ಇದ್ದು, ಬಾರೋ ಅವ್ನು ಕನ್ನಡ ಸಿನಿಮಾಗೆ ಹೋಗೋಣ, ಓಕೆ ದೇಖ್ತಾ ಇರೇ ಅಂದ್ರೆ ಉರಿಯುತ್ತೆ. ಕನ್ನಡ ಹಾಡುಗಳನ್ನ ಕೇಳ್ತಾ ಇರುವ ಒಬ್ಬ ಹುಡುಗನಿಗೆ ಟಕ್ಕಂತೆ ನಿಲ್ಸೋ, ಬೇರೆ ಯಾವ್ದಾರು ಹಿಂದಿ ಹಾಕೋ ಅಂದಾಗ ಉರಿಯುತ್ತೆ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಉರಿಯುತ್ತೆ. ಅದಕ್ಕೆ ಮಾತಾಡ್ತೀವಿ. ಯಾವನ ಸುಮ್ಮನೆ ನೀನು ರೋಡಲ್ಲಿ ಹೋಗ್ತಾ ಇದ್ರೆ ಕರೆದ್ಬಿಟ್ಟೆ ಬಾಯಿಲಿ ಕನ್ನಡ ಬರುತ್ತಾ, ಮಾತಾಡಿ ನೋಡೋಣ, ಅರಸ ಹೇಳು ಅಂತ ಯಾವನಾದ್ರೂ ಕೇಳ್ತಾನ? ಇಲ್ಲ. ನಿನ್ನ ಆ್ಯಕ್ಷನ್ ಹೆಂಗಿರುತ್ತೋ ಅದಕ್ಕೆ ರಿಯಾಕ್ಷನ್ ಹಂಗಿರುತ್ತಷ್ಟೇ. ಈ ಥರದ ಮೆಮೆಗಳು ಮಾಡಿಕೊಂಡು ಟ್ರೋಲ್ ಮಾಡಿಕೊಂಡು ಮಜಾ ಸಿಗ್ಬೋದಷ್ಟೇ. ಬಟ್ ತಿನ್ನಕ್ಕೆ ಅನ್ನ ಬೇಕು ಅಂತಂದರೆ ಬೆಂಗಳೂರಿಗೆ ಬರಬೇಕು. ಇವತ್ತು ವಿಶ್ವದ ಟಾಪ್ ಗ್ರೋವಿಂಗ್ ಸಿಟಿಯಲ್ಲಿ ಟಾಪ್ 5 ಯಾಕಿದೆ ಬೆಂಗಳೂರು ಅಂತಂದರೆ, ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಹಂಗಿದೆ, IT-BT ಸೆಕ್ಟರ್ ಹಂಗೆ ಉದ್ಧಾರ ಆಗ್ತಾ ಇದೆ, ಅವಲಂಬಿತ ಆಗಿದೆ ಈ ನಗರ ಇಡೀ ವಿಶ್ವಕ್ಕೆ ಮತ್ತು ಭಾರತದಲ್ಲಿರುವ ಎಲ್ಲರಿಗೂ. ಆ ಅವಲಂಬನೆ ಇರೋದ್ರಿಂದನೇ ಎಲ್ಲವನ್ನು ಬಂದು ಇಲ್ಲಿ ಸಾಯೋದು. ಎಷ್ಟೆಷ್ಟೋ ಕಾಲೇಜ್ಗಳಿದ್ದಾವೆ, ಯಾಕೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಹೇಳಿ? ಬೆಂಗಳೂರಲ್ಲಿ ವೆದರ್ ಹಂಗಿದೆ, ಬೆಂಗಳೂರಲ್ಲಿ ಮಜಾ ಮಾಡಕ್ಕೆ ಹಂಗಿದೆ, ಬೆಂಗಳೂರಲ್ಲಿ ಪಬ್ ಕಲ್ಚರ್ ಇದೆ, ಬೆಂಗಳೂರಲ್ಲಿ ನೈಟ್ ಲೈಫ್ ಇದೆ, ಸಿಗುತ್ತೆ ಪೋಸ್ಟಿಂಗ್ ಅಲ್ಲೆಲ್ಲೋ ಆಗುತ್ತೆ, ಇಲ್ಲೆಲ್ಲೋ ಆಗುತ್ತೆ. ಬ್ಯಾಂಗ್ಳೂರ್ ಯಾಕೆ? ಇಡೀ ದೇಶದಲ್ಲಿ ಬೆಂಗಳೂರನ್ನು ಒನ್ ಆಫ್ ದ ಟಾಪ್ ಸಿಟಿ ಅಂತ ಯಾಕೆ ಕರೀತಾರೆ ಅಂತಂದರೆ, ಮೆಟ್ರೋಪಾಲಿಟನ್ ಸಿಟಿ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಈ ರಾಜ್ಯ. ಅಲ್ಲಿ ಸ್ಪೆಷಲಿ ಬೆಂಗಳೂರು. ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಗಂಟೆ ಹೊಡಿಯೋಕ್ಕೂ ಬರುತ್ತೆ, ಕೋರಮಂಗಲದಲ್ಲಿ ಪಬ್ಬಲ್ಲಿ ಕುಣಿಯೋಕ್ಕೂ ಬರುತ್ತೆ. ಆ ಥರದ ಸಿಟಿ ಇದು. ಇದಕ್ಕೆ ಬಸವನಗುಡಿಯ ಪಾನಿಪುರಿಯೂ ಗೊತ್ತು, ಬಸವನಗುಡಿಯ ಟಿಕ್ಕಿ ಮಸಾಲಾನೂ ಗೊತ್ತು, ಮಸಾಲೆ ದೋಸೆನೂ ಗೊತ್ತು, ಹಾಗೆ ಕೋರಮಂಗಲದ ಪಿಜ್ಜಾನೂ ಗೊತ್ತು, ಬರ್ಗರು ಗೊತ್ತು, ಎಲ್ಲ ಇದೆ ಇಲ್ಲಿ. ಪೀಣ್ಯದ ಕೂಲಿ ಕಾರ್ಮಿಕರಿಗೂ ಗೊತ್ತು, ಎಲೆಕ್ಟ್ರಾನಿಕ್ ಸಿಟಿಯ ದೊಡ್ಡ ದೊಡ್ಡ ಹೈಫೈ ಎಂಪ್ಲಾಯೀಸು ಗೊತ್ತು. ಆ ಥರದ ಅದ್ಭುತ ಬ್ಯಾಲೆನ್ಸ್ ಇರುವಂತಹ ನಗರ ಇದು. ಅದಕ್ಕೋಸ್ಕರನೇ ಎಲ್ಲ ವರ್ಗದವರು, ನಾನು ಹೇಳ್ತಾ ಇರೋದು ಎಲ್ಲ ವರ್ಗ, ಬರೀ IT-BT ಅವ್ರು ಬರಲ್ಲ ಇಲ್ಲಿ. ಹೋಟ್ಲಲ್ಲಿ ಕೆಲಸ ಮಾಡೋನಿಂದ ಹಿಡಿದು ಲಾರಿಯಲ್ಲಿ ಮೂಟೆ ಹೊರೋನಿಂದ ಹಿಡಿದು ಎಲ್ಲವನ್ನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು IT-BTಯಲ್ಲಿ ಕೆಲಸ ಮಾಡುವವನ ತನಕ ಬಂದು ಇಲ್ಲೇ ಸ್ಟಾರ್ಟಪ್ ಕಟ್ಟುವವನು ಸಹಿತ ಬೆಂಗಳೂರಿಗೆ ಬಂದು ಯಾಕೆ ಕಟ್ತಾನೆ ಅಂತಂದರೆ, ಫಸ್ಟು ಈಗ ಏರ್ಟೆಲ್ ಆಗಲಿ, ಏರ್ಟೆಲ್ 5G ಬಿಡಬೇಕಾದ್ರೆ, ಮತ್ತೊಂದು ಯಾವುದೋ ಕಂಪ್ನಿ ಏನೋ ಲಾಂಚ್ ಮಾಡಬೇಕಾದ್ರೆ ಯಾಕೆ ಬೆಂಗಳೂರಿನಲ್ಲಿ ಫಸ್ಟು ಅದನ್ನು ಸ್ಟಾರ್ಟ್ ಮಾಡ್ತಾರೆ? ಯಾಕಂದರೆ ಇದು ಮೆಟ್ರೋಪಾಲಿಟನ್ ಸಿಟಿ, ಎಲ್ಲ ಥರದ ಜನ ಇಲ್ಲಿದ್ದಾರೆ. ಇಲ್ಲಿ ಅಕ್ಸೆಪ್ಟ್ ಆದರೆ ನಾವು ದೇಶದ ಬೇರೆ ಬೇರೆ ನಗರಗಳಲ್ಲಿ, ವಿಶ್ವದ ಬೇರೆ ಬೇರೆ ನಗರಗಳಲ್ಲಿ ಸಕ್ಸಸ್ ಆಗಬಹುದು ಅಂತ. ಅದಕ್ಕೆ ಇಲ್ಲಿಗೆ ಬರೋದು. ಹಂಗೆ ಬಂದವನು ನಾವೇನಾರು ಪ್ರಶ್ನೆ ಮಾಡ್ತೀವ, ಕನ್ನಡ ಮಾತಾಡಲೇ ಅಂತ? ಅವನಿಗೆ ಗೊತ್ತು ಇಲ್ಲಿ ಬೇಕು ಕನ್ನಡ ಅಂತ, ಅವ್ನು ಕಲ್ತ್ಕೋತಾನೆ. ಇಲ್ಲಿ ಬೇಕು ಕನ್ನಡ ಅಂತ ಅವನಿಗೆ ಗೊತ್ತಿರುತ್ತೆ, ಅದಕ್ಕೆ ಅವ್ನು ಕಲ್ತ್ಕೋತಾನೆ. ಯಾವನಿಗೆ ಅವಶ್ಯಕತೆ ಇದೆಯೋ ಇಲ್ಲಿ ಬದುಕಕ್ಕೆ ಅವನು ಕಲ್ತ್ಕೋತಾನೆ. ನಾನು ಹೇಳೋದು, ಈಗ ಒಂದು ಬಾಡಿಗೆ ಮನೆ ಕೇಳಕ್ಕೆ ಹೋಗ್ರಪ್ಪ ನೀವು, ಇಲ್ಲೇ ಯಾರಾದರೂ ಬಾಡಿಗೆ ಮನೆ ಕೇಳಕ್ಕೆ ಹೋಗ್ಲಿ, ಒಂದು ಕನ್ನಡ ಬರುವವನು ಬಾಡಿಗೆ ಮನೆ ಕೇಳಕ್ಕೆ ಹೋದಾಗ ಬಾಡಿಗೆ ಎಷ್ಟು ಹೇಳ್ತಾರೆ, ಒಬ್ಬ ಹಿಂದಿ ಮಾತಾಡ್ಕೊಂಡು ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಹೋಗೋನಿಗೆ ಎಷ್ಟು ಕೇಳ್ತಾರೆ ನೋಡಿಬೇಕಾದ್ರೆ. ಅಲ್ಲೇ ನಾನು ಹೇಳ್ತಾ ಇರೋದು, ನೀವು ಬದುಕಕ್ಕೆ ಒಂದು ಸೊಪ್ಪು ಮಾರೋ ಆಂಟಿ ಹತ್ರ ಹೋಗ್ಬಿಟ್ಟು, ಆಂಟಿ ಎಷ್ಟು ಆಂಟಿ ಒಂದು ಕಟ್ಟು ಅಂದರೆ ಒಂದು ರೇಟು, ಕಿತ್ನಾಯೇ ಅಂದರೆ ಬೇರೆ ರೇಟ್. ಅದಕ್ಕೆ ನಿಮಗೋಸ್ಕರ ಕಲ್ತ್ಕೊಳ್ಳಿ ಅಂತ ಕೇಳೋದು ನಾವು, ತಲೆಲಿಟ್ಕೊಳ್ಳಿ ಅದನ್ನ, ಆಯ್ತಾ? ನಿಮ್ಮ ಬದುಕಿ ಕಲ್ತ್ಕೊಳ್ಳಿ. ಒಂದು ಭಾಷೆ ಕಲ್ತ್ರೆ ಏನು ಹೋಗಲ್ಲ. ನೀವು ನಾರ್ತ್ ಇಂಡಿಯನ್ಸ್, ನಿಮ್ಗೆ 2 ಭಾಷೆ ಬರೋಷ್ಟೊಳಗೆ ಸುಸ್ತಾಗ್ಬಿಡ್ತೀರಿ ನೀವು. ಇಂಗ್ಲೀಷ್ ಹಿಂದಿ ಅಷ್ಟೇ ನಿಮ್ಮದು, ಅದ್ರ ಮೇಲೆ ಇನ್ನೊಂದು ಭಾಷೆಗೆ ಹೋಗೋಕ್ಕಾಗಲ್ಲ. ಬೆಂಗಳೂರಲ್ಲಿ ಯಾರನ್ನಾದ್ರೂ ಮಾತಾಡಿಸಿ ಮಿನಿಮಮ್ 4 ರಿಂದ 5 ಭಾಷೆ ಮಾತಾಡ್ತಾರೆ. ಅದು ನಮ್ಮ ತಾಕತ್ತು. ನಿಮ್ಮ ರಾಜ್ಯಕ್ಕೆ ಬಂದು ಕೆಲಸ ಹರಿಸ್ಕೊಂಡು ಬಂದರೂ ಸಹಿತ ಅಲ್ಲಿಗೆ ಬಂದು 3 ತಿಂಗಳು 4 ತಿಂಗಳೊಳಗಡೆ ಆ ಭಾಷೆಯನ್ನು ಕಲ್ತಿರ್ತೀವಿ ನಾವು. ಅದು ದಕ್ಷಿಣದವರ ತಾಕತ್ತು. ಸಪ್ರೇಟ್ ಮಾಡ್ತಿಲ್ಲ ನಾನು, ಅದು ಬೇರೆ ಇದು ಬೇರೆ ಅಂತ ಹೇಳಿ. ಬಟ್ ನಿಮ್ಮಲ್ಲಿರುವ ಮನಸ್ಥಿತಿ, ಮೆಂಟಾಲಿಟಿ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಕೂತ್ಕೊಂಡು, ಬಾಂಬೆಲಿ ಕೂತ್ಕೊಂಡು ಕರ್ನಾಟಕದ ಬಗ್ಗೆ ಪೋಸ್ಟ್ಗಳನ್ನ ಹಾಕ್ಕೊಂಡು ಟ್ರಾಲ್ ಮಾಡ್ಕೊಂಡು ನಗ್ತಿರಲ್ಲ, ನಿಮ್ಗಳಿಗೆ ಅನಿಸ್ಬೇಕು ಒಂದ್ಸಲಿ ಬನ್ನಿ ಇಲ್ಲಿಗೆ, ನೋಡಿ ಸೌಂದರ್ಯನ, ನೋಡಿ ಸಂಭ್ರಮನ. ಅಷ್ಟು ದೊಡ್ಡ ಮಹಾರಾಷ್ಟ್ರದ ಮುಂಬೈನಂತಹ ಅಷ್ಟು ದೊಡ್ಡ ಸಿಟಿ ಆದರೂ ಸಹಿತ ಅಲ್ಲೂ ಸಹಿತ ಹಿಂದಿಯನ್ನು ಸುಲಭಕ್ಕೆ ಅಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ಮರಾಠಿಯೇ ಮೊದಲು.
ಹಿಂದಿ ಸ್ಪೀಕಿಂಗ್ ಹೈಯೆಸ್ಟ್ ಜನ ಇದ್ರೂ ಸಹಿತ ಅಲ್ಲಿ ಮರಾಠಿನೇ ಮೊದಲಲ್ಲಿ. ಹಾಗೆ ನನ್ನ ರಾಜ್ಯದಲ್ಲೂ ನಮಗೂ ಒಂದಾಸೆ, ಇಲ್ಲಿ ಕನ್ನಡವೇ ಸಾರ್ವಭೌಮ, ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ. ಮರ್ಯಾದೆ ಕೊಡಿ, ಮರ್ಯಾದೆ ತಗೊಳ್ಳಿ, ಭಾಷೆ ಕಲೀರಿ, ಚೆನ್ನಾಗಿ ಬದುಕಿ. ಈ ಟ್ರೋಲ್ ಮಾಡೋದು, ಮೀಮ್ಸ್ ಮಾಡೋದು, ಕಾಲೆಳೆಯೋದು ಇವೆಲ್ಲ ಸ್ವಲ್ಪ ಸೈಡಿಗೆ. ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಏನಂತೀರಾ? ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.